ಸೊ ವೆನ್ ಇಟ್ ಕಮ್ಸ್ ಟು ಇಂಡಿಕೇಟರ್, ಸೊ ನಮ್ಮ ಇಂಡಿಕೇಟರ್ ಎಂತಕ್ಕೆ ಸ್ಪೆಷಲ್ ಅಂತ ನೀವೇನಾದ್ರು ಕೇಳಿದ್ರೆ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಓಪನ್ ಆಗಿದ ತಕ್ಷಣ ನಾನು ಇವತ್ತು ಕಾಲ್ ಆಪ್ಷನ್ ತಗೋಬೇಕಾ ಪುಟ್ ಆಪ್ಷನ್ ತಗೋಬೇಕಾ ಹೇಳಿ ಅಂತ ನಾನು ಕೇಳಿದಾಗ ಯಾರಿಗೂ ಕೂಡ ಅರ್ಥ ಆಗಲ್ಲ, ರೈಟ್? ಸೊ ಬಟ್ ನಮ್ಮ ಇಂಡಿಕೇಟರ್ನ ನೀವು ಯೂಸ್ ಮಾಡಿದ್ರೆ ಓಪನಿಂಗ್ ಅಲ್ಲೇ ಗೊತ್ತಾಗುತ್ತೆ. ಫಸ್ಟ್ 5 minutes ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇವತ್ತು ನಾವು ಕಾಲ್ ಆಪ್ಷನ್ ಕಡೆ ಕೂತ್ಕೊಬೇಕಾ ಪುಟ್ ಆಪ್ಷನ್ ಕಡೆ ಕೂತ್ಕೊಬೇಕಾ ಅಂತ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಇಂಡಿಕೇಟರ್ನ ಓಪನ್ ಮಾಡ್ತೀನಿ. ಸೊ ಫಸ್ಟ್ ಇಂಡಿಕೇಟರ್ ಟ್ರೆಂಡ್ ಏನಿದೆ, ರೆಡ್ ಕಲರ್ ಯಾವಾಗಿರುತ್ತೆ ಅವಾಗೆಲ್ಲ ನಾನು ಡೌನ್ ಸೈಡ್ ಟ್ರೇಡ್ಸ್ ನ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತೀನಿ, ಮೀನ್ಸ್ ಪುಟ್ ಆಪ್ಷನ್ಸ್ ನ ಮಾತ್ರ ತಗೊಳ್ತೀನಿ. ಯಾವಾಗ ಗ್ರೀನ್ ಕಲರ್ ಇರುತ್ತೆ ಅವಾಗೆಲ್ಲ ಬರೀ ನಾನು ಕಾಲ್ ಆಪ್ಷನ್ಸ್ ತಗೊಳ್ತೀನಿ. ಗ್ರೀನ್ ಕಲರ್ ಕಾಲ್ ಆಪ್ಷನ್, ಗ್ರೀನ್ ಕಲರ್ ಕಾಲ್ ಆಪ್ಷನ್. ಸೊ ಫಸ್ಟ್ ಆಫ್ ಅಲ್ಲಿ ಪುಟ್ ಆಪ್ಷನ್ ಇತ್ತು, ಅದಾದ್ಮೇಲೆ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಕಾಲ್ ಆಪ್ಷನ್ ಆಯ್ತು. ಫಸ್ಟ್ ಆಫ್ ಕಾಲ್ ಆಪ್ಷನ್ ಇತ್ತು, ಅದಾದ್ಮೇಲೆ ಪುಟ್ ಆಪ್ಷನ್ ಕನ್ವರ್ಟ್ ಆಯ್ತು. ಅಗೇನ್ ಪುಟ್ ಆಪ್ಷನ್, ಪುಟ್ ಆಪ್ಷನ್, ಕಾಲ್ ಆಪ್ಷನ್, ಕಾಲ್ ಆಪ್ಷನ್, ಅಗೇನ್ ಪುಟ್, ಪುಟ್, ಪುಟ್ ಆಪ್ಷನ್, again call option, call option, call option, right? Same as it is ನಾವು ಸ್ಟಾಕ್ಸ್ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಸ್ಟಾಕ್ಸ್ ಕೂಡ ನಾವು ನೋಡೋದಾದ್ರೆ ಆಸ್ ಇಟ್ ಈಸ್ ನಮಗೆ ಕೊಡುತ್ತೆ. ಸೊ ಸ್ಟಾಕ್ಸ್ ಅಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನಾವು ಎಂಟ್ರಿ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಕೋಟಕ್ ಬ್ಯಾಂಕ್ ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಆದ್ಮೇಲೆ ಸೆಲ್ ಕಡೆ ಕುತ್ಕೊಬೇಕು ಅಂತ ಗೊತ್ತು, ಬಟ್ ಯಾವ ಪ್ರೈಸ್ ಇಂದ ಕುತ್ಕೊಬೇಕು ಅಂತ ನಮಗೆ ಗೊತ್ತಿಲ್ಲ, ರೈಟ್? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ನಮ್ಮ ಸೆಕೆಂಡ್ ಇಂಡಿಕೇಟರ್ ನ ಆನ್ ಮಾಡ್ತೀನಿ. ಸೆಕೆಂಡ್ ಇಂಡಿಕೇಟರ್ ಆನ್ ಮಾಡಿದ ತಕ್ಷಣ ಎಕ್ಸಾಕ್ಟ್ಲಿ ನಂಗೆ ಎಂಟ್ರಿ ಎಲ್ಲಿಂದ ಮಾಡಬೇಕು, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು ಅಂತ ತೋರಿಸ್ತಾ ಇದೆ, ರೈಟ್? ಸೊ ಇದೇ ಬೇಸಿಸ್ ಮೇಲೆ ನಾನು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ತೀನಿ. ಸೊ ಇದೇ ವಿಡಿಯೋದಲ್ಲಿ ನಾನು ಹೇಗೆ ಸ್ಟಾಕ್ ಆಪ್ಷನ್ಸ್ ಕೂಡ ತಗೋಬೇಕು ಅಂತ ಹೇಳ್ತೀನಿ. ಸ್ಟಾಕ್ಸ್ ಡೈರೆಕ್ಟ್ಲಿ ನೀವು 375 ಸೆಲ್ಲಿಂಗ್ ಹಾಕ್ತೀರಾ ಕೋಟಕ್ ಬ್ಯಾಂಕ್, 376.75 ಎಸ್ ಎಲ್ ಇಡ್ತೀರಾ, 370.20 ನೀವು ಟಾರ್ಗೆಟ್ ಇಡ್ತೀರಾ. ಬಟ್ ನೀವು ಆಪ್ಷನ್ಸ್ ಅಲ್ಲಿ ಮಾಡಬೇಕಾದ್ರೆ ಏನ್ ಮಾಡ್ತೀರಾ, ಏನ್ ನಿಮ್ದು ಎಂಟ್ರಿ ಪ್ರೈಸ್ ನಿಯರ್ ಇದೆ 375 ಇದೆ. ಸೊ ಎಕ್ಸಾಂಪಲ್ ಕೋಟಕ್ ಬ್ಯಾಂಕ್ 375 ಪುಟ್ ಆಪ್ಷನ್ ತಗೊಳ್ತೀವಿ, ಏನಕ್ಕೆ ಮಾರ್ಕೆಟ್ ಡೌನ್ ಸೈಡ್ ಇದೆ. ಅದೇ ಗ್ರೀನ್ ಕಲರ್ ಇದ್ದಾಗ ನಾನು ಕಾಲ್ ಆಪ್ಷನ್ ತಗೊಳ್ತಾ ಇದ್ದೆ, ರೆಡ್ ಕಲರ್ ಇರೋದ್ರಿಂದ ನಾನು ಪುಟ್ ಆಪ್ಷನ್ ತಗೊಬೇಕು. ಸೊ 375 ಪುಟ್ ಆಪ್ಷನ್ ನಾನು ಹಾಕಿದ ತಕ್ಷಣ ಎಕ್ಸಾಕ್ಟ್ಲಿ ಎಲ್ಲಿಂದ ಬೈ ಮಾಡಬೇಕು, ಎಂಟ್ರಿ ಏನು ₹8.75, ಸ್ಟಾಪ್ ಲಾಸ್ ತೀರಾ ಚಿಕ್ಕದು, ಟಾರ್ಗೆಟ್ 1 ಟಾರ್ಗೆಟ್ 2 ಡನ್, ರೈಟ್? ಸಿಮಿಲರ್ ಆಸ್ ಇಟ್ ಈಸ್ ನೀವು ಬೇಕಾದ್ರೆ ಎಸ್ ಬಿ ಐ ಚೆಕ್ ಮಾಡಿ. ಸೊ ಎಸ್ ಬಿ ಐ ಎನ್ ಬೈ ಆಗಿದೆ, ಎಸ್ ಎಲ್ ಹಿಟ್ ಆಗಿದೆ. ಆಫ್ಟರ್ ದಟ್ ಅಗೇನ್ ಟಾರ್ಗೆಟ್ ಹತ್ತದ್ರ. ಸೊ ಸ್ಟಾಕ್ ಅಲ್ಲಿ ಟಾರ್ಗೆಟ್ ಹಿಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಆಪ್ಷನ್ಸ್ ಅಲ್ಲಿ ನಿಮಗೆ 2 to 3 ಟಾರ್ಗೆಟ್ಸ್ ಅಚೀವ್ ಆಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ನಾನು ನೋಡಿದಾಗ ಎಸ್ ಬಿ ಐ ಎನ್ 1060 ಪುಟ್ ಆಪ್ಷನ್ ನಾನು ತಗೊಳ್ತಾ ಇದ್ದೀನಿ, 1060 ಪುಟ್ ಆಪ್ಷನ್. ಸೊ ಆಲ್ಮೋಸ್ಟ್ ಆಲ್ ಫಸ್ಟ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಎಷ್ಟು, ₹26.25 ತಗೊಂಡು ₹25 ಅಷ್ಟೇ ಸ್ಟಾಪ್ ಲಾಸ್, ಡನ್. ಸೊ ₹25 ಅಷ್ಟೇ ಸ್ಟಾಪ್ ಲಾಸ್ ಇಡ್ತೀವಿ. ಅಗೇನ್ ನನಗೆ ಬೈ ಆಗಿದೆ, ಸೊ 26.25 ಇಂದ. ಸೊ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ ಕೂಡ ಡನ್ ಆಗಿದೆ, ರೈಟ್? ಸೊ ಅದೇ ತರ ನೀವು ಯಾವ್ದನ್ನಾದ್ರೂ ನೋಡಿ, ಫಾರ್ ಎಕ್ಸಾಂಪಲ್ ಮ್ಯಾಚ್ ಡಾಕ್ ನೋಡಿ, ಮ್ಯಾಚ್ ಡಾಕ್ ಇಲ್ಲಿ ನಿಮಗೆ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ಒಂದು ಎಸ್ ಎಲ್ ಹೋಗಿದೆ. ಆಫ್ಟರ್ ದಟ್ ಅಗೇನ್ ನಿಮ್ಗೆ ಆಲ್ರೆಡಿ ಆಪ್ಷನ್ಸ್ 100% ಮೂವ್ಮೆಂಟ್ ಕೊಟ್ಟಿರುತ್ತೆ. ಸರ್ 100% ಮೂವ್ಮೆಂಟ್ ಒಂದ್ಸತಿ ತೋರಿಸಿ ಅಂತ ಕೇಳಿದ್ರು ಕೂಡ ಮ್ಯಾಚ್ ಡಾಕ್ 2300 ಕಾಲ್ ತಗೋತಾ ಇದೀನಿ, ಏನಕ್ಕೆ, ಮಾರ್ಕೆಟ್ ಟ್ರೆಂಡ್ ಪಾಸಿಟಿವ್ ಅಲ್ಲಿ ಇದೆ, ರೈಟ್? ಸೊ ಇವಾಗ ಇದನ್ನ ನಾನು ನೋಡಿದ್ರೆ ಆಲ್ಮೋಸ್ಟ್ ಆಲ್ 2200 ನ ಕಾಲ್ ಆಪ್ಷನ್ ನಾನು ತಗೊಳ್ತೀನಿ ಅಂದ್ರು ಕೂಡ. ಸೊ ಆಲ್ಮೋಸ್ಟ್ ಆಲ್ ನಂಗೆ ಇಲ್ಲೊಂದು ಎಸ್ ಎಲ್ ಹೋಗಿದೆ. ಆಫ್ಟರ್ ದಟ್ ನನಗೆ ಬೈಯಿಂಗ್ ಸಿಕ್ಕಿದೆ, ₹160 ಬೈಯಿಂಗ್ ಸಿಕ್ಕಿದೆ. ₹160 ಬೈಯಿಂಗ್ ಸಿಕ್ಕಾದ್ಮೇಲೆ ಮಾರ್ಕೆಟ್ ಹೋಗಿರೋದು ಎಲ್ಲಿವರೆಗೂ ಅಂದ್ರೆ, ಸ್ಟಾಪ್ ಲಾಸ್ ಇಟ್ಟಾದ್ರೆ ಆಲ್ಮೋಸ್ಟ್ ಆಲ್ ನಂಗೆ 8 ಪಾಯಿಂಟ್ ಎಸ್ ಎಲ್, 8 ಪಾಯಿಂಟ್ ಎಸ್ ಎಲ್ ಅಷ್ಟೇ. ಬಟ್ ಟಾರ್ಗೆಟ್ ಅಂತ ಬಂದಾಗ ಅನ್ಲಿಮಿಟೆಡ್ ಆಗಿ ಹೋಗಿರುತ್ತೆ. 127 ಪಾಯಿಂಟ್ಸ್ ಬೆಳೆದಿದೆ. ನಾವು ಟಾರ್ಗೆಟ್ ಅಂತ ಬಂದಾಗ ಅಪ್ ಟು 15 ಟಾರ್ಗೆಟ್ಸ್ ಇರುತ್ತೆ ನಿಮಗೆ. ಸೊ ಹೇಗೆ ನಾವು ಟ್ರೈಲಿಂಗ್ ಎಸ್ ಎಲ್ಲ ಮಾಡಬೇಕು, ಈ ಟಾರ್ಗೆಟ್ ಅಚೀವ್ ಆಗಿದ ತಕ್ಷಣ ನಾವು ಈ ಟಾರ್ಗೆಟ್ಗೆ ಹೇಗೆ ವೇಟ್ ಮಾಡಬೇಕು ನಾವು ಹೇಳ್ಕೊಡ್ತೀವಿ, ಡನ್. ಸೇಮ್ ಆಸ್ ಇಟ್ ಈಸ್ ನೀವು ಪವರ್ ಗ್ರಿಡ್ ತಗೊಳ್ಳಿ. ಸೊ ಯಾವ್ದಾದ್ರು ಸ್ಟಾಕ್ ತಗೊಳ್ಳಿ. ಸೊ ಪವರ್ ಗ್ರಿಡ್ ಆಲ್ಮೋಸ್ಟ್ ಆಲ್ ಇಲ್ಲಿಂದ ನಿಮಗೆ ಬೈಯಿಂಗ್ ಬಂದಿದೆ ₹287 ರೇಂಜ್ ಅಲ್ಲಿ. ಸೊ ನಾನು ಪವರ್ ಗ್ರಿಡ್ ಕಾಲ್ ಆಪ್ಷನ್ ನ ತಗೊಳ್ತೀನಿ. 287 ಬಂದಿದೆ ಅಂದ್ರೆ ಸೊ ನಾನು ಇಂದ ಮನೆಗೆ ಹೋಗ್ತೀನಿ. ಸೊ ಇಂದ ಮನಿ ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿ ನೋಡಿದ್ರೆ ₹15.60 ಇಂದ ಬೈಯಿಂಗ್ ಇದೆ, ₹14.50 ಎಸ್ ಎಲ್ ಇತ್ತು, ಬಟ್ ಎಸ್ ಎಲ್ ಎಲ್ಲೂ ಹಿಟ್ ಆಗಿಲ್ಲ. ಆಫ್ಟರ್ ದಟ್ ಎಕ್ಸಾಕ್ಟ್ಲಿ ಸೆಕೆಂಡ್ ಟಾರ್ಗೆಟ್ಸ್ ಕೂಡ ಡನ್. ಸೊ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇಲ್ಲ, ಇದರಲ್ಲಿ ವೇಟೇಜ್ ಇಲ್ಲ, ವಾಲ್ಯೂಮ್ ಇಲ್ಲ, ಆದ್ರೂ ಕೂಡ ಟಾರ್ಗೆಟ್ ಸ್ಟಾಪ್ ಲಾಸಸ್ ಎಲ್ಲ ಹಿಟ್ ಆಗ್ತಾ ಇದೆ. ನೀವೇನ್ ಮಾಡ್ತೀರಾ, ಲಿಮಿಟ್ ಪ್ರೈಸ್ ಅಲ್ಲಿ ಬೈ ಮಾಡ್ತೀರಾ, ಸ್ಟಾಪ್ ಲಾಸ್ ಇಡ್ತೀರಾ, ಟಾರ್ಗೆಟ್ ಇಡ್ತೀರಾ. ಇವತ್ತು ಓ ಎನ್ ಜಿ ಸಿ ಎಕ್ಸಾಂಪಲ್ ತಗೊಳ್ಳೋಣ. ಓ ಎನ್ ಜಿ ಸಿ ಆಲ್ಮೋಸ್ಟ್ ಆಲ್ ನಿಮಗೆ ಬೈಯಿಂಗ್ ಆಗಿದೆ. ಸೊ ಓ ಎನ್ ಜಿ ಸಿ ಹೋಗ್ತೀನಿ, 280 ಕಾಲ್ ಆಪ್ಷನ್ ಹೋಗ್ತೀನಿ, ಏನಕ್ಕೆ, ಪಾಸಿಟಿವ್ ಅಲ್ಲಿ ಇದೆ, ರೈಟ್? ಕಾಲ್ ಆಪ್ಷನ್ ಅಂತ ತಗೊಂಡಿದ ತಕ್ಷಣ ಎಕ್ಸಾಕ್ಟ್ಲಿ ₹8.60 ಇಂದ ಬೈ ಆಗಿದೆ. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಹಿಟ್. ಎಸ್ ಎಲ್ ಹೋದ್ರೆ ಇಷ್ಟೇ, ಎಸ್ ಎಲ್ ನಮ್ದು ಫಿಕ್ಸ್ಡ್ ಆಗಿರುತ್ತೆ. ನೀವು ಯಾವುದೇ ಸ್ಟಾಕ್ ನ ಓಪನ್ ಮಾಡಿ. ಸರಿ ಸರ್ ಆಯ್ತು, ಫಾರ್ ಎಕ್ಸಾಂಪಲ್ ರ್ಯಾಂಡಮ್ಲಿ ಯಾವುದೋ ಒಂದು ಸ್ಟಾಕ್ ಹಾಕೊಳ್ತೀನಿ, ನಾನು ರ್ಯಾಂಡಮ್ ಆಗಿ ಹೋಗ್ತೀನಿ. ಸೊ ಡೆಲಿವರಿ ಸ್ಟಾಕ್ ನಾನು ತಗೊಳ್ತೀನಿ. ಡೆಲಿವರಿ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ, ರೈಟ್? ಅದನ್ನ ಓಪನ್ ಮಾಡಿದ ತಕ್ಷಣ ಎಕ್ಸಾಕ್ಟ್ಲಿ ನಿಮ್ಗೆ ಎಲ್ಲಿಂದ ಬೈ ಮಾಡಬೇಕು, ಟಾರ್ಗೆಟ್ಸ್ ಏನು, ಸ್ಟಾಪ್ ಲಾಸ್ ಏನು. ಡೆಲಿವರಿ 420
ಕಾಲ್ ಆಪ್ಷನ್. ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಒಂದ್ಸತಿ ಎಸ್ ಎಲ್ ಹಿಟ್ ಆಗಿದೆ. ಸೊ ಎಸ್ ಎಲ್ ಹಿಟ್ ಆಗಿದ್ರೆ ಎಷ್ಟು ಹಿಟ್ ಆಗಿದೆ, ಇಷ್ಟೇ ಹಿಟ್ ಆಗಿರೋದು. ಅಪಾರ್ಟ್ ಫ್ರಮ್ ದ ಟಾರ್ಗೆಟ್ ಕೂಡ ಹಿಟ್, ರೈಟ್. ಸೊ ಅದೇ ತರ ನೀವು ಬೇರೆ ಯಾವ್ದಾದ್ರು ಸ್ಟಾಕ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಭಾರತ್ ಫೋರ್ಸ್ ನ ತಗೊಳ್ಳೋಣ. ಸೊ ಭಾರತ್ ಫೋರ್ಸ್ ನಾನು ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಸೆಲ್ಲಿಂಗ್ ಕನ್ವರ್ಟ್ ಆಗಿದೆ. ಸೊ ಸೆಲ್ಲಿಂಗ್ ಕನ್ವರ್ಟ್ ಆಗಿದೆ ಅಂದ್ರೆ 1770 1800 ಪುಟ್ ಆಪ್ಷನ್ ನಾನು ತಗೊಳ್ತೀನಿ ಭಾರತ್ ಫೋರ್ಜ್ ಅಲ್ಲಿ. 1800 ಪುಟ್ ಆಪ್ಷನ್ ನಾನು ತಗೊಳ್ತಾ ಇದ್ದೀನಿ ಭಾರತ್ ಫೋರ್ಜ್ ಅಲ್ಲಿ. ಆಲ್ಮೋಸ್ಟ್ ಆಲ್ ನನಗೆ ಬೈಯಿಂಗ್ ಸಿಕ್ಕಿದೆ 72 ರುಪೀಸ್ ಇಂದ, ಬಟ್ ಇನ್ನ ಮಾರ್ಕೆಟ್ ಮೂವ್ ಆಗಿಲ್ಲ, ರೈಟ್. ಸೇಮ್ ಅದೇ ತರ ಯಾವ್ದಾದ್ರು ಸ್ಟಾಕ್ ತಗೊಳ್ಳಿ. ಸ್ಟಾಕ್ ನೀವು ಹಾಕಿದ ತಕ್ಷಣ ಭಾರತೀಯ ಏರ್ಟೆಲ್ ತಗೊಳ್ಳೋಣ. ಸೊ ಭಾರತೀಯ ಏರ್ಟೆಲ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಬೈಯಿಂಗ್ ಎಲ್ಲ ಇದೆ ಭಾರತೀಯ ಏರ್ಟೆಲ್. ಇಲ್ಲಿಂದ ಬೈಯಿಂಗ್ ಸಿಕ್ಕಿದೆ ನನಗೆ 1780 ಇಂದ ಬೈಯಿಂಗ್ ಸಿಕ್ಕಿದೆ. ಸೊ ಆಪ್ಷನ್ಸ್ ಹೋಗಿ ಭಾರತೀಯ ಏರ್ಟೆಲ್ 1780 1800 ಕಾಲ್ ಆಪ್ಷನ್ ನಾನು ತಗೊಳ್ತೀನಿ. ಆಲ್ಮೋಸ್ಟ್ ಆಲ್ ಫಸ್ಟ್ ಟೈಮ್ ನನಗೆ ಇಲ್ಲಿಂದ ಬೈ ಆಗಿದೆ, ಎಸ್ ಎಲ್ ಹೋಗಿದೆ, ಅದಾದ್ಮೇಲೆ ಮತ್ತೆ ಬೈ ಆಗಿದೆ, ಟಾರ್ಗೆಟ್ ಡನ್, ರೈಟ್. ಸೊ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ನ ಬಿಟ್ಟರು ಅಗೇನ್ ನನಗೆ ಬೈ ಆಗಿದೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಆಲ್ಮೋಸ್ಟ್ ಆಲ್ ಫೋರ್ತ್ ನಿಯರ್ ಟಾರ್ಗೆಟ್ ಇದೆ. ಸೊ ಎಲ್ಲ ಯಾವುದೇ ಸ್ಟಾಕ್ಸ್ ನ ಓಪನ್ ಮಾಡಿದ್ರು ನಿಮ್ಗೆ ಯಾವುದೇ ತರದಂತ ಗೆಸ್ ವರ್ಕ್ ಮಾಡುವಂತ ಟೆನ್ಷನ್ ಇರಲ್ಲ. ಡೈರೆಕ್ಟ್ ಆಗಿ ಇದೇ ನಿಮ್ಗೆ ಲೆವೆಲ್ಸ್ ಬರ್ದು ಕೊಡುತ್ತೆ, ರೈಟ್. ಸೊ ಇನ್ನು ಯಾವ್ದಾದ್ರು ಎಕ್ಸಾಂಪಲ್ ತಗೋಬಹುದು. ಫಾರ್ ಎಕ್ಸಾಂಪಲ್ ಗ್ಲೆನ್ಮಾರ್ಕ್, ಎಕ್ಸೈಡ್ ಇಂಡಿಯಾ, ಆಂಬ್ಲೋ. ಸೊ ಪ್ರೆಸ್ಟೀಜ್ ತಗೊಳ್ಳೋಣ ನಾವು ಇವಾಗ. ಸೊ ಪ್ರೆಸ್ಟೀಜ್ ಏನಾಗಿದೆ ಅಂತ ನಂಗೂ ಗೊತ್ತಿಲ್ಲ. ಸೊ ಪ್ರೆಸ್ಟೀಜ್ ಸೆಲ್ಲಿಂಗ್ ಅಲ್ಲಿ ಇದೆ, ರೈಟ್. ಸೊ ಸೆಲ್ಲಿಂಗ್ ಅಲ್ಲಿ ಇದೆ ಅಂದ್ರೆ ಆಲ್ಮೋಸ್ಟ್ 1400 ರುಪೀಸ್ ಸೆಲ್ಲಿಂಗ್ ಅಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸೊ 1400 ರುಪೀಸ್ ಪುಟ್ ನಾನು ತಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಇನ್ನ ವಾಲ್ಯೂಮೇ ಬಂದಿಲ್ಲ, ವಾಲ್ಯೂಮೇ ಕಂಪ್ಲೀಟ್ ಆಗಿಲ್ಲ ಪ್ರೆಸ್ಟೀಜ್ ಅಲ್ಲಿ. ಸೊ ಸ್ಟಾಕ್ಸ್ ಅಂತ ಬಂದಾಗ ಬೇರೆ ಯಾವ್ದಾದ್ರು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಎಚ್ ಎಲ್ ತಗೊಳ್ಳೋಣ. ಸೊ ಎಚ್ ಎಲ್ ಪಾಸಿಟಿವ್ ಟ್ರೆಂಡ್, ನೆಗೆಟಿವ್ ಟ್ರೆಂಡ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ಅದಕ್ಕಿಂತ ಮುಂಚೆ ನೋಡಿ ಪಾಸಿಟಿವ್ ಟ್ರೆಂಡ್. ಸೇಮ್ ಆಸ್ ಇಟ್ ಇಸ್ ನೀವು ಯಾವುದೇ ಸ್ಟಾಕ್ ಹಾಕಿದ್ರು ಕೂಡ ಅದ್ರದ್ದು ಟ್ರೆಂಡ್ ಏನಿದೆ, ಎಲ್ಲಿಂದ ಬೈ ಮಾಡಬೇಕು, ಟಾರ್ಗೆಟ್ಸ್ ಏನು, ಸ್ಟಾಪ್ ಲಾಸ್ ಏನು, ಎಲ್ಲ ನಮ್ಮ ಇಂಡಿಕೇಟರ್ ಬರ್ದು ನಿಮಗೆ ಕೊಡುತ್ತೆ. ಡನ್. ಸೊ ಆರಾಮಾಗಿ ನೀವು ಟ್ರಸ್ಟ್ ಮಾಡಿ ಇದೇ ಇಂಡಿಕೇಟರ್ ಬೇಸಿಸ್ ಮೇಲೆ ನಿಮ್ಮ ಟ್ರೇಡಿಂಗ್ ನ ನೀವು ಆರಾಮಾಗಿ ಎಕ್ಸಿಕ್ಯೂಷನ್ ಮಾಡಬಹುದು. ಥ್ಯಾಂಕ್ ಯು.